ಯಾರು ತೆರಿಗೆ ಬಾಕಿ ಉಳಿಸ್ಕೊಂಡಿರ್ತಾರೋ ಅವರಿಗೆ GBA ಶಾಕ್ ಮೇಲೆ ಶಾಕ್ ಕೊಟ್ಟಿದೆ. ಇಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಸಾವಿರಾರು ಆಸ್ತಿಗಳ ಹರಾಜು ಹಾಕ್ತಾ ಇದೆ. ಇಲ್ಲಿ ತೆರಿಗೆ ಕಟ್ಟದೆ ಉಳಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಅಂಥವ್ರಿಗೆ ನೀವು ತೆರಿಗೆ ಕಟ್ಟಿ ಅಂತ ನೋಟಿಸನ್ನು ಕೊಡುತ್ತೆ. ತೆರಿಗೆ ಕಟ್ಟಬೇಕು, ನೀವು ಬಾಕಿ ಉಳಿಸ್ಕೋಬೇಡಿ ಅಂಥೇಳಿ ಅನೇಕ ಬಾರಿ ಹಿಂದೆ BBMP ಈಗ GBA ನೋಟಿಸನ್ನು ಕೊಡ್ತಾ ಇದೆ. ಇದಕ್ಕೆ ಮಂತ್ರಿಮಾಲ್ ಕೂಡ ಹೊರತಾಗಿರಲಿಲ್ಲ. ಅನೇಕ ಬಾರಿ ಬರೋದು, ತೆರಿಗೆ ಕಟ್ಟಿ ಅಂತ ಹೇಳೋದು, ನೋಟಿಸನ್ನು ಅಂಟಿಸೋದು, ಆಮೇಲೆ ಅವರು ಗಡುವು ವಾಯ್ದೆ ತೊಗೊಳ್ಳೋದು, ಇದೇ ಥರ ನಡೀತಾನೇ ಇದೆ ಇವತ್ತಿಗೂ ಕೂಡ. ಇಲ್ಲೇನಾಗಿದೆ, ಈ ಥರ ಯಾರು ತೆರಿಗೆಯನ್ನೇ ಕಟ್ಟಲಿಲ್ವೋ ಅಂಥ ಆಸ್ತಿಗಳನ್ನು ಇವರು ಮುಟ್ಟುಗೋಲು ಹಾಕ್ಕೊಂಡಿದ್ರು. ಮುಟ್ಟುಗೋಲು ಹಾಕ್ಕೊಂಡ್ಬಿಡ್ತಾರೆ, ಇದು ನಮಗೆ ಸೇರಿದ್ದು, ನೀವು ತೆರಿಗೆ ಕಟ್ಟೇ ಇಲ್ಲ, ಇಲ್ಲಿ ಇದು ನಾವು ಮುಟ್ಟುಗೋಲು ಹಾಕೋತಾ ಇದ್ದೀವಿ ಅಂತ ಅವ್ರು ಮುಟ್ಟುಗೋಲು ಹಾಕ್ಕೊಂಡು ಏನು ಮಾಡ್ತಾ ಇದ್ದಾರೆ. ಇದೀಗ ಫೆಬ್ರವರಿ 17ನೇ ತಾರೀಕಿಗೆ ಆಸ್ತಿಗಳ ಹರಾಜು ನಿಗದಿ ಮಾಡಿದ್ದಾರೆ. ನೋಡ್ರಪ್ಪ, ನಮಗೆ ಇಷ್ಟು ದುಡ್ಡು ಬರಬೇಕು, ಯಾರು ಬೇಕಾದರೂ ಬಂದು ಬಿಟ್ಟು ಕೂಗಿ, ಇಲ್ಲಿ ಬಿಟ್ಟು ಕೂಗಿದ ಮೇಲೆ ಯಾರು ಜಾಸ್ತಿ ಬಿಟ್ಟು ಕೂಗ್ತಿರೋ ಅವರು ನಮಗೆ ಆಸ್ತಿ ಕೊಡ್ತೀವಿ. ಈ ತರಹ 7,020 ಆಸ್ತಿಗಳು ಹರಾಜಿಗೆ ಬಂದುಬಿಟ್ಟಿರೋದು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ 5 ನಗರ ಪಾಲಿಕೆಯಿಂದ ಈ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ. ನಮಗೆ ಟ್ಯಾಕ್ಸು ಕಟ್ತಾ ಇಲ್ಲ ಇವರು, ಸ್ವಲ್ಪನೂ ಕಟ್ತಾ ಇಲ್ಲ ಇವರು, ಹಾಗೆ ಉಳಿಸ್ಕೊಂಡಿದ್ದಾರೆ. ನಾವು ಅದನ್ನು ಮುಟ್ಟುಗೋಲು ಹಾಕ್ಕೊಂಡಿದ್ದೀವಿ, ಯಾರು ಬರ್ತಾರೋ ಆ ದುಡ್ಡು ಕೊಟ್ಟು ಕೊಂಡ್ಕೊಳ್ತಾರೋ ಅವ್ರದ್ದೇ ಈ ಆಸ್ತಿ ಅಂತ ಅವ್ರು ಹೇಳ್ತಿರೋದು. 437.37 ಕೋಟಿ ಬಾಕಿ ಉಳಿಸ್ಕೊಂಡಿರೋದು ಆಸ್ತಿ ಮಾಲೀಕರು. ಡಿಮ್ಯಾಂಡ್ ನೋಟಿಸ್ ನೀಡಿದ ಬಳಿಕವೂ ಕೂಡ ತೆರಿಗೆ ಕಟ್ಟಿಲ್ಲ ಇವರು. ಹೀಗಾಗಿ ತೆರಿಗೆ ಬಾಕಿ ಇರುವಂಥ ಆಸ್ತಿಗಳ ಹರಾಜಿಗೆ GBA ನಿರ್ಧಾರ ಮಾಡಿದೆ. ಎಷ್ಟು ತೆರಿಗೆ ಬಾಕಿ ಇದೆ ಅಂದರೆ ಇದು ಕೋಟಿ ರೂಪಾಯಿಗಳಲ್ಲಿ ಓದ್ಕೋಬೇಕಾಗತ್ತೆ ನೀವು. ನೋಡಿ, ಇಲ್ಲಿ ಬೆಂಗಳೂರು ಕೇಂದ್ರ GBA ಅಂತ ಬಂದಾಗ 1398 ಆಸ್ತಿ ಇದೆ. ಇಲ್ಲಿ 81,26,00,000 ಇಲ್ಲಿ ತೆರಿಗೆ ಬರಬೇಕಾಗಿರೋದು. ಬೆಂಗಳೂರು ಅದೇ GBA ಪೂರ್ವ 1,615 ಕೋಟಿ, ಅಂದರೆ 1,615 ಆಸ್ತಿ ಇರೋದು. 119,90,00,000 ಬಾಕಿ ಬರಬೇಕು. ಬೆಂಗಳೂರು ಉತ್ತರ 1,156 ಆಸ್ತಿ, 79,83,00,000 ಬಾಕಿ ಬರಬೇಕು. ಬೆಂಗಳೂರು ದಕ್ಷಿಣ 1,347 ಆಸ್ತಿಗಳು, 72,30,00,000 ಬಾಕಿ ಬರಬೇಕು. ಪಶ್ಚಿಮದಲ್ಲಿ 1,504 ಆಸ್ತಿಗಳು, 84,23,00,000 ಅಲ್ಲಿಂದ ವಸೂಲಾಗಬೇಕು. ಇನ್ ಟೋಟಲ್ ನಾವು ಚೆಕ್ ಮಾಡಿಕೊಂಡಾಗ 437 ಕೋಟಿ ಬರಬೇಕಾಗುತ್ತೆ ಇವರಿಗೆ 7,020 ಆಸ್ತಿಗಳಿಂದ. ಹಾಗಾಗಿ ಅವರು ಯಾರು ಬೇಕಾದರೂ ಬಂದು ಬಿಡ್ಡಲ್ಲಿ ಕೂಗಿ ಅದನ್ನು ಆಸ್ತಿ ತೊಗೋಬಹುದಾಗುತ್ತೆ.